ಹಲೋ ಸ್ನೇಹಿತರೆ, ಎಲ್ಲಿಂದ ಬರ್ತಾಯಿದ್ದೀರಾ? ಬೆಂಗಳೂರಿಂದ ಬನ್ನಿ. ವೆಲ್ಕಮ್ ಟು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಎದಕ್ಕಾಗಿ ಬಂದಿದ್ದೀರಾ? ನೋಡೋದಕ್ಕಾ? ನೋಡೋದ್ರೆ ನಿಮಗೆ ಸಿಗೋದು ಕೇವಲ 5% ಬೆನಿಫಿಟ್ ಮಾತ್ರನೇ. ಇದು ಧ್ಯಾನದ ಬಗ್ಗೆ ಮಾಡಿದ್ದ ಒಂದು ಆಶ್ರಮ. ಇಲ್ಲಿ ನೀವು ಧ್ಯಾನದ ಬಗ್ಗೆ ತಿಳ್ಕೊಂಡು ಧ್ಯಾನ ಮಾಡಿದರೆ 100% ಬೆನಿಫಿಟ್ ನೀವು ತೊಗೊಂಡೋಗ್ಬೋದು. ತಮಗೆ ಗೊತ್ತಾ, ಒಂದೊಂದು ಜಾಗ ಒಂದೊಂದಕ್ಕಿದೆ. ಈಗ ಹೋಟೆಲ್ ಇದೆ, ಯಾಕಿದೆ? ತಿನ್ನೋದಕ್ಕಿದೆ. ದೇವಸ್ಥಾನ ಯಾಕಿದೆ? ಪೂಜೆ ಮಾಡೋಕ್ಕಿದೆ. ಮ್ಯೂಸಿಯಂ ಇದಕ್ಕಿದೆ, ನೋಡೋದಕ್ಕಿದೆ. ಮತ್ತು ಈ ಜಾಗ ಧ್ಯಾನದ ಬಗ್ಗೆ ತಿಳ್ಕೊಂಡು ಧ್ಯಾನ ಮಾಡೋದಕ್ಕಿದೆ. ಮತ್ತು ಆ ಕೆಲಸ ಮಾಡಬೇಕಲ್ಲ ಇಲ್ಲಿ. ಸೊ ಧ್ಯಾನದ ಬಗ್ಗೆ ತಿಳ್ಕೊಳ್ಳಿ ಮೊದಲು. ವಿಜ್ಞಾನಪರವಾಗಿ ತಿಳಿಸ್ತೀನಿ ಒಂದು 5 ನಿಮಿಷದಲ್ಲಿ. ಓಕೆ. ಈಗ ಫಸ್ಟ್ ಆಫ್ ಆಲ್ ಧ್ಯಾನ ಎದಕ್ಕೆ ಬೇಕಾಗಿದೆ? ನೆಮ್ಮದಿ ಸಿಗುತ್ತಾ? ಓಕೆ. ಇನ್ನು ಕಾನ್ಸಂಟ್ರೇಷನ್ ಸಿಗುತ್ತಾ? ಓಕೆ. ಇನ್ನು ಒತ್ತಡ ಕಡಿಮೆ ಆಗುತ್ತಾ? ಓಕೆ. ಮತ್ತು ಇವೆಲ್ಲ ನಮಗೆ ಒಂದು ದಿವಸ ಬೇಕಾ? 1 ತಿಂಗಳು ಬೇಕಾ? 1 ವರ್ಷ ಬೇಕಾ? ಜೀವನ ಪರ್ಯಂತ ಬೇಕಾ? ಆದರೆ ಜೀವನ ಪೂರ್ತಿ ನಾವು ಧ್ಯಾನ ಪ್ರತಿ ದಿವಸನೂ ಮಾಡಲೇಬೇಕು. ಓಕೆ. ಬಹಳ ಸುಲಭ ಅದು. ಏನು ತೊಂದರೆ ಇಲ್ಲ. ಓಕೆ. ಈಗ ಒಂದು ವಿಜ್ಞಾನಪರವಾಗಿ ತಿಳ್ಕೊಳ್ಳೋಣ. ನಾವು ಶಕ್ತಿಗೋಸ್ಕರ ಪ್ರತಿ ದಿವಸ ಏನು ಮಾಡ್ತಾಯಿದ್ದೀವಿ? ಆಹಾರ ತಗೊಳ್ತಾಯಿದ್ದೀವಿ, ಹೌದಾ? ಇವತ್ತು ನಿದ್ದೆ ಮಾಡಿಲ್ಲ, ಮತ್ತು ನಾಳೆ ಹೇಗಿರುತ್ತೆ? ಸುಸ್ತಾಗಿರುತ್ತೆ, ಡ್ರೌಸಿಯಾಗಿರುತ್ತೆ, ಹೌದಾ? ಏನು ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ವಾ? ಅಲ್ವಾ? ಮತ್ತು ನಿದ್ದೆಯಲ್ಲಿ ಏನಾಗ್ತಾಯಿದೆ? ನಿದ್ದೆಯಲ್ಲಿ ನಮಗೆ ವಿಶ್ವದಲ್ಲಿರುವ ಪ್ರಾಣಶಕ್ತಿ ನಮ್ಮ ಶರೀರದೊಳಗೆ ಬರ್ತಾಯಿದೆ. ಎಷ್ಟು ಪ್ರಮಾಣ ಬರ್ತಾಯಿದೆ? ನಮಗೆ ಬೇಕಾದಷ್ಟು ಸಿಗ್ತಾ ಇಲ್ಲ. ಹೇಗಂತೀರಿ ಬೇಕಾದಷ್ಟು ಸಿಗೋದಿಲ್ಲ ಅಂಥೇಳಿ? ಈಗ ನೋಡಿ ಒಂದು ಉದಾಹರಣೆ. ಇದು ಒಂದು ಲೀಟರ್ ಬಾಟಲ್ ಹೀಗಿಟ್ಟಿದ್ದೀವಿ. ಎಷ್ಟು ನೀರು ಹಿಡಿಬೋದು ಇದರಲ್ಲಿ? ಕೇವಲ 30ರಿಂದ 50%. ಹೌದಾ? ನಾವು ಮಲಗೋದು ಯಾವ ರೀತಿ? ಇದೇ ಪೋಸ್ಚರ್ನಲ್ಲಿ ಅಲ್ವಾ? ಮತ್ತು ಈ ಪೋಸ್ಚರ್ನಲ್ಲಿ ವಿಶ್ವದಲ್ಲಿ ಅಪಾರವಾದ ಶಕ್ತಿ ಇದ್ದರೆ ಕೂಡ ನಮ್ಮ ಶರೀರ ತಗೊಳ್ಳೋ ಕೆಪ್ಯಾಸಿಟಿ ಈ ಪೊಸಿಷನ್ನಲ್ಲಿ 50% ಮಾತ್ರನೇ. ಕರೆಕ್ಟಾ? ಎಸ್, ಯು ಹ್ಯಾವ್ ಆಕ್ಸೆಪ್ಟೆಡ್. ಓಕೆ, ನೀವು ಒಪ್ಪಿದ್ದೀರಾ? ಮತ್ತು ಈ ಬಂದಿದ್ದ 50% ಶಕ್ತಿ ನಾವು ಮರುದಿವಸ ಖರ್ಚು ಮಾಡ್ಕೊತಿದ್ದೀವಿ. ಫ್ರೆಶ್ ಆಗಿ ನಾವು ಖರ್ಚು ಮಾಡ್ಕೊತಿದ್ದೀವಿ. ಎದಕ್ಕೆ? ನಡೆಯೋದಕ್ಕೆ ಸ್ವಲ್ಪ, ಕೈಲಿಂದ ಕೆಲಸ ಮಾಡೋದಕ್ಕೆ ಸ್ವಲ್ಪ, ಮಾತಾಡೋದಕ್ಕೆ ಸ್ವಲ್ಪ, ಕೇಳೋದಕ್ಕೆ ಸ್ವಲ್ಪ ಖರ್ಚು ಮಾಡ್ಕೊಳ್ತಾಯಿದ್ದೀವಿ. ಮತ್ತು ಈ ಕೆಲಸಗಳು ಬೆಳಗ್ಗೆಯಿಂದ ರಾತ್ರಿ ತನಕ ಕಣ್ಣು ಮುಚ್ಚಿಕೊಂಡು ಮಾಡ್ತಾಯಿದ್ದೀವ, ಕಣ್ಣು ತೆಗೆದು ಮಾಡ್ತಾಯಿದ್ದೀವ? ಕಣ್ಣು ತೆಗೆದೇ ಅಲ್ವಾ? ಸರಿ. 80% ಶಕ್ತಿ ನಮ್ಮ ಕಣ್ಣಿನಿಂದ ಹೋಗ್ತಾಯಿದೆ, ಗೊತ್ತಾ? ಮತ್ತು ಈಗ ಒಂದು ಉದಾಹರಣೆಗೆ ಕುಲ್ಡನ್ನು ತಗೊಳ್ಳಿ. ಬ್ಲೈಂಡ್ ಪರ್ಸನ್, ಅವನಿಗೆ ಕಣ್ಣಿಲ್ಲ, ಆದರೂ ಎಲ್ಲ ಕೆಲಸಗಳು ನಮ್ಮ ಥರನೇ ಮಾಡ್ಕೊಳ್ತಾನಲ್ಲ. ಒಂದು ನಡೆಯೋದಾಗಲಿ, ಅಡುಗೆ ಮಾಡ್ಕೊಳ್ಳೋದಾಗಲಿ, ಬಟ್ಟೆ ಒಗೆಯೋದಾಗಲಿ, ಉಂಬೋದಾಗಲಿ, ಪ್ರತಿಯೊಂದು ನಮ್ಮ ಥರನೇ ಮಾಡ್ಕೊಳ್ತೇವೆ. ಮತ್ತು ಡಿಫ್ರೆನ್ಸ್ ಏನಪ್ಪ ಅಂದರೆ, ನಮಗೆ 80% ನಾವು ಕಳ್ಕೊತಾ ಇದ್ದೀವಿ ಕಣ್ಣಿನಿಂದ, ಅವನಿಗೆ ಉಳಿತಾಯ ಇದೆ. ಯಾಕೆ? ಕಣ್ಣಿಲ್ಲ. ಕಣ್ಣಿನಿಂದ ಹೋಗೋ ಪ್ರಶ್ನೆ ಬರೋದಿಲ್ಲ. ಮತ್ತು ಏನದು ಲಾಭ ಅವನಿಗೆ? ಅವನಿಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಬರುತ್ತೆ. ಏನು ಆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದರೆ? ಯಾರಾದರೂ ರೂಮ್ ಒಳಗೆ ಬಂದರೆ ಯಾರು ಅಂತ ಹೇಳ್ತಾನೆ, ಯಾರನ್ನ ಮುಟ್ಟಿದರೆ ಯಾರು ಅಂತ ಹೇಳ್ತಾನೆ, ಒಂದು ಸೂಜಿ ಕೆಳಗೆ ಬಿದ್ದರೆ ಅವನಿಗೆ ಕೇಳಿಸುತ್ತೆ, ನಮಗೆ ಕೇಳಿಸಲ್ಲ. ಇವೆಲ್ಲ ಯಾಕೆ ಆಗ್ತಾಯಿದ್ದಾವ? ಆ 80% ಶಕ್ತಿ ಏನಿದೆ ಅದು ಅವನು ಯಾವ ಅವಯವದಿಂದ, ಯಾವ ಅಂಗದಿಂದ ಕೆಲಸ ಮಾಡ್ತಾಯಿದ್ದೀನೋ ಅಲ್ಲಿ ಪಾಸ್ ಆಗ್ತಾ ಇದೆ. ಮತ್ತು ನಮಗೆ ಹೆಚ್ಚಿಗೆ ಶಕ್ತಿ ಇದ್ದರೆ ನಾವು ಹೆಚ್ಚಿಗೆ ಕೆಲಸಗಳು ಒತ್ತಡ ಇಲ್ದಂಗೆ ಮಾಡ್ಬೋದು, ಸ್ಮಾರ್ಟಾಗಿ ಮಾಡ್ಬೋದು,
ಪರ್ಫೆಕ್ಟಾಗಿ ಮಾಡ್ಬೋದು ಅಲ್ವಾ? ಎಸ್. ಮತ್ತು ಏನು ದಾರಿ ನಮಗೆ ಹೆಚ್ಚಿಗೆ ಶಕ್ತಿ ಪಡೆಯೋದಕ್ಕೆ? ಹೆಚ್ಚಿಗೆ ನಿದ್ದೆ ಮಾಡಬೇಕಾ? ಈಗ ನೋಡಿ, ನಾವು ಈ ರೀತಿ ಮಲಗ್ತಾ ಇದ್ದೀವಿ 6 ಗಂಟೆಯಿಂದ 8 ಗಂಟೆ ಜನರಲಿ. ಒಂದು ವೇಳೆ ನಾವು ಹೆಚ್ಚಿಗೆ ಶಕ್ತಿಗೋಸ್ಕರ 12 ಗಂಟೆನೋ 15 ಗಂಟೆನೋ ಮಲಗಿದರೆ ಹೆಚ್ಚಿಗೆ ಶಕ್ತಿ ಬರೋದಕ್ಕೆ ಅವಕಾಶ ಇದೆಯಾ? ಆಲೋಚನೆ ಮಾಡಿ ಹೇಳಿ. ಹೌದಾ? ಈ ಪೊಸಿಷನ್ನಲ್ಲಿ 100 ಗಂಟೆ ಮಲಗಿದರೆ ಕೂಡ ನಮಗೆ ನಮ್ಮ ಬಾಡಿ ಹಿಡಿಯೋದು ಕೇವಲ 50%. ಹೌದಾ? ಎಸ್, ಕರೆಕ್ಟ್. ಮತ್ತು ಬೇರೆ ದಾರಿ ಏನಿದೆ ಹೆಚ್ಚಿಗೆ ಶಕ್ತಿ ಪಡೆಯೋದಕ್ಕೆ? ಕುಂತ್ಕೊಂಡು ಧ್ಯಾನ ಮಾಡಿ. ಆವಾಗ ನಿಮಗೆ 100% ಶಕ್ತಿ ಬರ್ತಾ ಇದೆ. ಮತ್ತು ಆ 100% ಶಕ್ತಿ ಏನು ಮಾಡ್ತಾ ಇದೆ? ನಮ್ಮ ಶರೀರದ ಒಳಗೋಗಿ ನಮ್ಮ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡಿ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಲೆವೆಲ್ ಹೆಚ್ಚಿಗೆ ಮಾಡ್ತಾ ಇದೆ. ವಿಚ್ ಈಸ್ ಮೋಸ್ಟ್ ರಿಕ್ವೈರ್ಡ್. ಅದೇ ಬೇಕಾಗಿದೆ ಇವಾಗ. ಮತ್ತು ಇನ್ನೂ ಏನು ಮಾಡ್ತಾ ಇದೆ? ನಮ್ಮ ತಲೆ ಒಳಗೋಗಿ ಅಲ್ಲಿ ತುಂಬಿದ್ದ ಕಸ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂದರೆ ಜಲಸಿ, ಅಹಂಕಾರ, ಲೋಭತ್ವ, ಕೋಪ, ಇದನ್ನೆಲ್ಲ ಕಡಿಮೆ ಮಾಡಿದರೆ ಹೇಗಿರ್ತೀವಿ ನಾವು? ಋಷಿ ಮುನಿಗಳ ಥರ ಇರ್ತೀವಿ. ಪ್ರತಿಯೊಬ್ಬರನ್ನು ನಗ್ನಗ್ತಾ ಮಾತಾಡ್ತೀವಿ, ಸ್ಮೂತಾಗಿ ಮಾತಾಡ್ತೀವಿ. ಬಾಪ ಕೂಡು, ನಿನ್ನ ಪ್ರಾಬ್ಲಮ್ ಏನೈತೆ, ನಿನ್ನ ಸಮಸ್ಯೆ ಏನೈತೆ, ಮಾಡೋಣ ಬಾ, ಸಮಸ್ಯೆ ಪರಿಷ್ಕಾರ ಮಾಡೋಣ ಬಾ ಅಂಥೇಳಿ ಕರೆದು ಕುಂದಿಸ್ಕೊಂಡು ಚೆನ್ನಾಗಿ ಮಾತಾಡ್ತೀವಿ. ಏನು ಒತ್ತಡ ಇಲ್ದಂಗೆ ಇರ್ತೀವಿ. ಮತ್ತು ಈ ಸ್ಥಿತಿ ನಮಗೆ ಬೇಕಾ ಇಲ್ವಾ? ಈ ಸ್ಥಿತಿ ಹೆಂಗೆ ಪಡಿತೀವಿ ನಾವು? ಈ ಧ್ಯಾನದಿಂದ ಪಡಿತೀವಿ. ಮತ್ತು ಧ್ಯಾನದ ಅವಶ್ಯಕತೆ ಎಷ್ಟಿದೆ ನೋಡಿ ನಮ್ಮ ಜೀವನದಲ್ಲಿ. ಮತ್ತು ಸ್ನೇಹಿತರೆ, ಏನಂತ ಇದ್ದೀರಾ? ಯಾವ ವಯಸ್ಸಿನವರ? 5 ವರ್ಷದ ಮೇಲ್ಪಟ್ಟದ ಯಾರೇ ಆದರೂ ಮಾಡ್ಬೋದು. ಮತ್ತು ಅದರಲ್ಲಿ ಲಿಂಗಭೇದ ಇಲ್ಲ, ರಿಲಿಜನ್ ಇಲ್ಲ, ಕ್ಯಾಸ್ಟ್ ಇಲ್ಲ. ಯಾರಿಗೆ ಹುಸುರಿದೆಯೋ ಅವರೆಲ್ಲ ಮಾಡ್ಬೋದು. ಎಷ್ಟೊತ್ತು ಮಾಡಬೇಕು ಈ ಧ್ಯಾನ ಅಂತೀರಾ? ಓಕೆ, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಿನಿಮಮ್ ಮಾಡಬೇಕು. ಕನಿಷ್ಠ ಅಂದರೆ ಎಷ್ಟು? 10 ವರ್ಷ ಅಂದರೆ 10 ನಿಮಿಷ, 20 ವರ್ಷದವರು 20 ನಿಮಿಷ, 40 ವರ್ಷದವರು 40 ನಿಮಿಷ, ಈ ರೀತಿ ಮಾಡಬೇಕು. ಓಕೆ, ಮತ್ತು ಅಷ್ಟೇನೇ ಮಾಡಬೇಕಾಗಿದ್ದು. ಅದು ಕನಿಷ್ಠ, ಮ್ಯಾಕ್ಸಿಮಮ್. ಹೆಚ್ಚಿಗೆಗೆ ನಮಗೆ ಲಿಮಿಟೇಷನ್ ಇಲ್ಲ. ಈಗ ಪರೀಕ್ಷೆಗೆ ಹೋಗ್ತಾನೆ ಹುಡುಗ, ಅವನಿಗೆ ಪಾಸ್ ಪರ್ಸೆಂಟೇಜ್ ಎಷ್ಟು? 35%. ಅವನು 80 ತಗೊತೀನಿ ಅಂದರೆ ಬ್ಯಾಡ ಅಂತೀವಿ. ಅದೇ ರೀತಿ ನಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ನಿಮಿಷ ಮಾಡಿದ ಮೇಲೆ ನಮಗೆ ಅನುಕೂಲ ಐತೆ, ಕಂಫರ್ಟ್ ಐತೆ, ಇನ್ನೂ ಹೆಚ್ಚಿಗೆ ಹೊತ್ತು ಮಾಡ್ಬೋದು, ಹೆಚ್ಚಿಗೆ ಫಲ ಸಿಗುತ್ತೆ. ಮತ್ತು ನಮ್ಮ 40 ವರ್ಷದವರು 40 ನಿಮಿಷ ಮಾಡಬೇಕು ಅಂತಂದರೆ ಅದು ಇವಾಗ ಸ್ವಲ್ಪ ಮತ್ತು ರಾತ್ರಿ ಸ್ವಲ್ಪ ಮಾಡೋದಾ? ನೋ, ಹಂಗೆಲ್ಲ ಮಾಡಬಾರ್ದು. ಈಗ ತಟ್ಟೆಯಲ್ಲಿ ಆಹಾರ ತಗೊಳ್ತೀವಿ, ಮಧ್ಯಾಹ್ನ ಊಟ, ಅರ್ಧ ತಿಂದುಬಿಟ್ಟು ಅರ್ಧ ರಾತ್ರಿ ತಿಂತೀವಿ ಅಂತೇಳಿ ಹಾಗೆ ಇಡ್ತೀವ? ಅದೇ ರೀತಿ ನಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ನಿಮಿಷ ಒಂದು ಸಲ ಮಾಡಲೇಬೇಕು. ಮತ್ತು ನೆಕ್ಸ್ಟು ಸಾಯಂಕಾಲ ನಿಮಗೆ ಟೈಮ್ ಸಿಕ್ತು, ಒಂದು 5-10 ನಿಮಿಷ ಮಾಡಿ, ಪರವಾಗಿಲ್ಲ. ರಾತ್ರಿ ಹೊತ್ತು ಟೈಮ್ ಸಿಗುತ್ತು, ಒಂದು 5 ನಿಮಿಷ ಮಾಡಿ. ಯಾವಾಗ ಮಾಡಬೇಕಂತೀರಾ? 24 ಗಂಟೆ ನಿಮ್ಮದೇ. ನಿಮಗೆ ಯಾವಾಗ ಬಿಡುವಿದ್ರೆ ಆವಾಗ ಮಾಡ್ಬೋದು. ಬ್ರಹ್ಮ ಮುಹೂರ್ತ, ನಿಮಗೆ ಅವಕಾಶ ಇದ್ದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ. ಇಲ್ಲ ನಿಮಗೆ ಅದು ಎದ್ದೇಳೋಕ್ಕಾಗಿಲ್ಲ, ಮಧ್ಯಾಹ್ನ ಮಾಡಿ, ಸಾಯಂಕಾಲ ಮಾಡಿ, ರಾತ್ರಿ ಮಾಡಿ, ಊಟ ಮಾಡಿದ ಮೇಲೆ. ಊಟ ಮಾಡಿದ ಮೇಲೆ ಮಾಡ್ಬೋದು, ನಾಷ್ಟ ಮಾಡೋ ಮುಂಚೆ ಮಾಡ್ಬೋದು, ನಾಷ್ಟ ಆದಮೇಲೆ ಮಾಡ್ಬೋದು, ಸ್ನಾನ ಮಾಡ್ಕೊಂಡು ಮಾಡ್ಬೋದು, ಸ್ನಾನ ಬಿಟ್ಟು ಮಾಡ್ಬೋದು. ನಮ್ಮ ಅನುಕೂಲ, ನಮ್ಮ ಶರೀರ ಸ್ಥಿತಿ. ನಿದ್ದೆ ಬರುತ್ತಾ ಮಾಡುವಾಗ? ಬರಲಿ, ಏನು ತೊಂದರೆ ಇಲ್ಲ. ಅದು ಯೋಗ ನಿದ್ರೆ ಆಗುತ್ತೆ. ನಮಗೆ ಒಂದು 10% ಎನರ್ಜಿ ಕಡಿಮೆ ಬರ್ಬೋದು, ಆದರೆ ಆ ನಿದ್ದೆ ಯೋಗ ನಿದ್ರೆ ಆಗುತ್ತೆ. ಶರೀರಕ್ಕೆ ಏನು ಬೇಕೋ ಅದು ತಗೊಳ್ಳುತ್ತೆ. ಶರೀರ ಅವತ್ತು ಸ್ವಲ್ಪ ಅಲಸಟೆ ಆಗಿರುತ್ತೆ, ಅದು ನಿದ್ದೆ ಹೋಗುತ್ತೆ. ಅದಕ್ಕೇನು ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಮಾಡೋದು, ಏನು ತೊಂದರೆ ಇಲ್ಲ. ನಮಗೆ ಏನು ಬೇಕೋ
ಅದು ನೀವು ಸಂಕಲ್ಪ ಮಾಡಿಕೊಳ್ಳಿ. ಯಾವಾಗ? ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ. ಅಂದರೆ ಯಾವುದು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ, ನಾವು ಧ್ಯಾನಕ್ಕೆ ಕೂತಿರ್ತೀವಿ, ಒಂದು 5 ನಿಮಿಷ ಆಗಿರುತ್ತೆ, ಒಳ್ಳೆ ಬ್ಲಿಸ್ ಸ್ಟೇಜ್ನಲ್ಲಿ ಇರ್ತೀವಿ, ಸುತ್ತ ಏನೋ ಸೌಂಡ್ಸ್ ಕೇಳ್ತಾ ಇರ್ತಾವ, ಆದರೂ ಕಣ್ತೆಗೋಕ್ಕಾಗಲ್ಲ, ಭಾಳ ಇಷ್ಟದಿಂದ ಕೂತಿರ್ತೀವಿ, ಅದು ಸಬ್ಕಾನ್ಷಿಯಸ್ ಮೈಂಡ್. ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಿಮಗೇನು ಬೇಕು ಅದೆಲ್ಲ ಸಂಕಲ್ಪ ಕೇಳಿ, ಅದು ವಿಶ್ವ ತಿಳ್ಕೊಂಡು ಅದನ್ನು ಪೂರೈಗೊಳಿಸೋದಕ್ಕೆ ಗ್ಯಾರಂಟಿ ಪ್ರಯತ್ನ ಆಗುತ್ತೆ, ನಿಮಗೆ ಸಿಗುತ್ತೆ, ಅದು ಖಂಡಿತ ಸಿಗುತ್ತೆ. ಓಕೆ, ಈ ರೀತಿ ಮಾಡಿ. ಮತ್ತು ಎಲ್ಲಿ ಮಾಡಬೇಕು ಈ ಧ್ಯಾನ ಅಂತೀರಾ? ಓಕೆ, ನಮ್ಮ ಮನೆಯಲ್ಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಮಾಡ್ಬೋದು, ಓಪನ್ ಏರಿಯಾದಲ್ಲಿ ಮಾಡ್ಬೋದು, ತೋಟೆಯಲ್ಲಿ ಮಾಡ್ಬೋದು, ಬೆಟ್ಟದ ಮೇಲೆ ಮಾಡ್ಬೋದು. ಈವನ್ ನಿಮಗೆ ಅನುಕೂಲ ಕಂಫರ್ಟ್ ಅನಿಸಿದರೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನಲ್ಲಿ ಕೂಡ ಕುಂತ್ಕೊಂಡು ಮಾಡ್ಬೋದು. ಎಲ್ಲ ನಮ್ಮ ಅನುಕೂಲ ಕಂಫರ್ಟ್ ಅಷ್ಟೇ. ಮತ್ತು ಯಾವ ರೀತಿ ಕೊಡಬೇಕಂತೀರ? ಕೆಳಗೆ ಕೂಡ್ಬೋದು, ಕುರ್ಚಿ ಮೇಲೆ ಕೂಡ್ಬೋದು, ಗೋಡೆಗೆ ಅಂದ್ಕೊಂಡು ಕೂಡ್ಬೋದು, ಸೋಫಾ ಮೇಲೆ ಕೂಡ್ಬೋದು. ಸುಖಾಸನದಲ್ಲಿ ಏನು ಶರೀರಕ್ಕೆ ತೊಂದರೆ ಕೊಡಬೇಡಿ. ಒಂದು ಆಸನ ಗೀಸನ ಏನೂ ಇಲ್ಲ. ಗುರುದೀಕ್ಷೆ ಅಂತೀರ, ಏನು ಗುರುದೀಕ್ಷೆ ಇಲ್ಲ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತಂದರೆ ನೀವೇ ಮಾಸ್ಟರ್, ಏನು ತೊಂದರೆ ಇಲ್ಲ. ಅಷ್ಟು ಮಾತ್ರ ನಾವು ಮಾಡಿದರೆ. ಮತ್ತು ಕುರ್ಚಿ ಮೇಲೆ ಕೂತ್ಕೊಳ್ಳೋ ಯಾಕೆ ಮಾಡಬೇಕಂತೀರ? ಕಾಲು ಕ್ರಾಸ್ ಮಾಡ್ಕೋಬೇಕು, ಕೈಗಳು ಹಿಂಗೆ ಜೋಡಿಸ್ಕೋಬೇಕು, ಕಣ್ಣು ಮುಚ್ಚಿಕೊಂಡು ನಮ್ಮ ಉಸಿರಾಟನ ಗಮನಿಸಬೇಕು. ನಡೆಯುವ ಉಸಿರಾಟ ಇಂಥದ್ದೆಲ್ಲ ಮಾಡಬಾರ್ದು. ಅದು ಪ್ರಾಣಾಯಾಮ ಆಗುತ್ತೆ, ಬ್ರೀತಿಂಗ್ ಎಕ್ಸಸೈಸ್ ಆಗುತ್ತೆ. ಕೇವಲ ನಮ್ಮ ನಡೆಯುವ ಉಸಿರಾಟವನ್ನು ಮಾತ್ರ ಗಮನಿಸಬೇಕು. ಓಕೆ, ಮತ್ತು ಇನ್ನು ಏನು ನಿಮ್ಮ ಸಂಶಯ ಹೇಳಿ? ಮತ್ತು ಮಂತ್ರ ಜಪ ಮಾಡ್ಬೋದಾ? ಇಲ್ಲ, ಮಂತ್ರ ಜಪ ಮಾಡಬಾರ್ದು, ದೇವರನ್ನು ನೆನೆಸಬಾರ್ದು, ಗುರುಗಳನ್ನು ನೆನೆಸಬಾರ್ದು, ಯಾವುದು ಫೋಟೋ ಇಟ್ಕೋಬಾರ್ದು, ಮನೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬಾರ್ದು. ಕೇವಲ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮಗೆ ಪೂಜನೀಯರೇ, ಆಮೇಲೆ ಹೋಗಿ ಅವರಿಗೆ ಕಾಲು ನಮಸ್ಕಾರ ಮಾಡಿ. ಆದರೆ ಇಲ್ಲಿ ಕೇವಲ ನಿಮ್ಮ ಉಸಿರಾಟವೇ ಎಲ್ಲ, ದೇವರು ಎಲ್ಲ ಅದೇ, ಗುರುಗಳು ಎಲ್ಲ ಅದೇ, ನಿಮ್ಮ ಜೀವನ ಎಲ್ಲ ಕೇವಲ ಉಸಿರಾಟ 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 ಅಷ್ಟೇ. ಆಲೋಚನೆಗಳು ಬರ್ತವೆ, ಸಹಜ. ಅದು ನಿಮಗೆ ಅಲ್ಲ, ನಮಗೆ ಅಲ್ಲ, ಎಲ್ಲರಿಗೂ ಬರ್ತವೆ, ಸಹಜ. ಅದು ಮೈಂಡ್ ಇದ್ದ ಮೇಲೆ ಆಲೋಚನೆಗಳು ಬರೋದು ಸಹಜ. ಆದರೆ ಏನು ಮಾಡಬೇಕು? ಯಾವುದೇ ಆಲೋಚನೆ ಬರಲಿ, ಎಷ್ಟೇ ಆಲೋಚನೆ ಬರಲಿ, ಅಲ್ಲಿಗೆ ಕಟ್ ಮಾಡೋದು, ಮತ್ತು ನಮ್ಮ ಉಸಿರಾಟದ ಮೇಲೆ ಗಮನಕ್ಕೆ ಬರೋದು. ಅದು ಆಟ ನಡೀತಾನೆ ಇರುತ್ತೆ. ನಮ್ಮ ಸಾಧನೆ ಮೇಲೆ ಆಲೋಚನೆಗಳು ಕಡಿಮೆ ಆಗ್ತವೆ. ಆಲೋಚನೆಗಳು ಇರೋ ತನಕ ಆ ಪ್ರವಾಹ ಏನಿದೆ, ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿ ನಮ್ಮಲ್ಲಿ ಬರೆಯೋದನ್ನು ತಡೆಯುತ್ತೆ. ಯಾವಾಗ ಆಲೋಚನೆಗಳು ಕ್ಲಿಯರ್ ಆಗ್ತವೋ ಆ ಶಕ್ತಿ ನಮ್ಮ ಬಾಡಿ ಒಳಗೆ ಅಖಂಡವಾಗಿ ಬಂದು ನಮ್ಮ ನಾಡಿಮಂಡಲವೆಲ್ಲ ಶುದ್ಧಿ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ತಲೆಯಲ್ಲಿ ತುಂಬಿದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ತೊಳೆದು ಬಿಟ್ಟರೆ ನಾವು ನೆಮ್ಮದಿಯಾಗಿ ಶಾಂತಿಯಾಗಿ ಒಂದು ಋಷಿ ಮುನಿಗಳ ಥರ ಇರ್ತೀವಿ. ಮತ್ತು ಅಂಥ ಸ್ಥಿತಿ ಬೇಕು ಅಂತಂದರೆ ಈ ಧ್ಯಾನವನ್ನು ನಾವು ಮಾಡಲೇಬೇಕು. ಮತ್ತು ಈ ಧ್ಯಾನವನ್ನು ನೀವು ಹೊರಗೆ ಮಾಡಿದರೆ ನಿಮಗೆ 100% ಶಕ್ತಿ ಸಿಗುತ್ತೆ. ಅದೇ ಈ ಪಿರಮಿಡ್ನಲ್ಲಿ ಮಾಡಿದರೆ ನಿಮಗೆ 300% ಶಕ್ತಿ, ಅಂದರೆ 3 ಪಟ್ಟು ಹೆಚ್ಚಿಗೆ ಶಕ್ತಿ ನಿಮಗೆ ಸಿಗುತ್ತೆ. ಯಾಕೆ ಅಂತಂದರೆ ಇದು ಒಂದು ಅದ್ಭುತವಾದ ಕಟ್ಟಡ, ಒಂದು ಸ್ಪೆಸಿಫೈಡ್ ಮೆಷರ್ಮೆಂಟು ಆ್ಯಂಗಲ್ಗೆ ತಯಾರು ಮಾಡಿದ್ದಾರೆ. ಅದಕ್ಕೋಸ್ಕರ ವಿಶ್ವದಲ್ಲಿರುವ ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿಯನ್ನು ಅಪಾರವಾಗಿ ತಗೊಂಡು ಯಾರು ಕೂತಿರ್ತಾರೋ ಅವರಿಗೆ ಪ್ರಸಾರ ಮಾಡುತ್ತೆ. ಅದಕ್ಕಾಗಿ ನಮ್ಮ ಗುರುಗಳು ಧ್ಯಾನವನ್ನು ಪಿರಮಿಡ್ನಲ್ಲಿ ಮಾಡಿದರೆ ನಿಮಗೆ 3 ಪಟ್ಟು ಹೆಚ್ಚಿಗೆ ಶಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಂಥ ಪಿರಮಿಡ್ ಎಲ್ಲಿ ಸಿಗುತ್ತೆ ಅಂತೀರಾ? ಇಂಥ ಪಿರಮಿಡ್ ಅಂತಲ್ಲ, ನೀವು ಯಾವುದೇ ಮೆಟೀರಿಯಲ್ ಪಿರಮಿಡು, ಯಾವುದೇ ಸೈಜು ತೊಗೊಂಡ್ರೂ ಅಲ್ಲಿ ಎನರ್ಜಿ ಪಾಸ್ ಆಗುತ್ತೆ. ನೀವು ಇಲ್ಲಿಂದ ಹೊರಗೆ ಹೋಗುವಾಗ ನೀವು ಒಂದು ಸ್ಟೋರ್ ಎಂಟರ್ ಆಗ್ತೀರ. ಅಲ್ಲಿ ನಿಮಗೆ ಪೇಪರ್, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್, ಕಾಪರ್, ಕಾಂಕ್ರೀಟ್, ಎಷ್ಟೋ ಸೈಜ್ಗಳಾದ ಪಿರಮಿಡ್ಸ್ ನಿಮಗೆ ಸಿಗ್ತವೆ. ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಕ್ಯಾಪ್ ಪಿರಮಿಡ್ಸ್, ಹ್ಯಾಂಗಿಂಗ್ ಪಿರಮಿಡ್ಸ್ ಎಲ್ಲ ಸಿಗ್ತವೆ. ಅದು ಬೇಕಾದರೆ ನಾವು ಪರ್ಚೇಸ್ ಮಾಡಿಕೊಂಡು ನೋಡ್ಬೋದು. ನೀವು ಮನೆಗೆ ಹೋದ್ಮೇಲೆ ಒಂದು ವೇಳೆ ಎಕ್ಸ್ಪೆರಿಮೆಂಟ್ ಮಾಡಬೇಕಂತೀರ, ಒಂದು ಚಿಕ್ಕ ಪಿರಮಿಡ್ ಕೆಳಗಡೆ ಒಂದು ಹಣ್ಣಿಡಿ, ಬಗಲಿಗೆ ಒಂದು ಹಣ್ಣು ನೋಡಿ, ಒಂದು 3 ದಿವಸದಲ್ಲಿ ಇದು ಕೊಳೆದೋಗುತ್ತೆ. ಇದು 25 ದಿವಸ ಆದ್ರೂ ಫ್ರೆಶ್ ಆಗಿರುತ್ತೆ. ಇನ್ನು 3 ತಿಂಗಳಿಟ್ರೂ ಒಣದೋಗುತ್ತಾಗಲಿ, ಕೆಟ್ಟೋಗೋದಿಲ್ಲ. ಅದು ಪಿರಮಿಡ್ ಪ್ರಭಾವ. ಯೂಸ್ ಮಾಡಿದ ರೇಸರ್ ಇಡ್ತೀವಿ, ಮತ್ತೆ ಶಾರ್ಪನ್ ಆಗುತ್ತೆ. ಇದೆಲ್ಲ ತಿಳ್ಕೊಂಡ ಮೇಲೇ ಗುರುಗಳು ನಮ್ಮ ಮೆಡಿಟೇಷನು, ನಮ್ಮ ಧ್ಯಾನವನ್ನು ಇದರಲ್ಲಿ
ಪಿರಮಿಡ್ನಲ್ಲಿ ಮಾಡಿದರೆ ಹೆಚ್ಚಿಗೆ ಶಕ್ತಿ ಬರುತ್ತೆ ಅಂತ ತಿಳಿಸಿದ್ದಾರೆ. ಅದಕ್ಕಾಗಿಯೇ ಟೋಟಲ್ ಆಂಧ್ರ, ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಈ ಪಿರಮಿಡ್ ಕನ್ಸ್ಟ್ರಕ್ಷನ್ಸು ಮನೆ ಮೇಲೆ ಆಗ್ತಾ ಇದ್ದಾವೆ. ಪಬ್ಲಿಕ್ ಪಿರಮಿಡ್ಸ್ ಮಾಡ್ತಾ ಇದ್ದಾರೆ. ಸುಮಾರು 25,000 ಪಿರಮಿಡ್ ಇವಾಗಿನ ತನಕ ಆಗಿದ್ದಾವೆ, ದೊಡ್ಡ ದೊಡ್ಡ ಪಿರಮಿಡ್ಗಳು. ಈ ಪಿರಮಿಡ್ యొక్క ಪ್ರಮಾಣ 160 ಅಡಿ 5,000 ಜನ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ಹೈದರಾಬಾದ್ ಹತ್ರ ಮಾಡಿದ್ದ ಕರ್ತಾಳು ಪಿರಮಿಡು 6,500 ಜನ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ಇನ್ನೊಂದು ದೊಡ್ಡ ಪಿರಮಿಡು ರಾಜಮಂಡ್ರಿ ಹತ್ರ ಗೋದಾವರಿ ನದಿ ಬಗಿಲಿಗೆ ಮಾಡ್ತಾಯಿದ್ದಾರೆ, 200x200. ಅದು 8,000 ಕೆಪಾಸಿಟಿ, 8,000 ಜನ ಒಂದೇ ಸಲ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ಇನ್ನೊಂದು ಅದ್ಭುತವಾದದ್ದು, ಇಂಥ ಪಿರಮಿಡ್ಗಳಲ್ಲಿ ಕಿಂಗ್ ಚಾಂಬರ್ ಅಂತ 1/3 ಹೈಟ್ನಲ್ಲಿ ಮಾಡಿರ್ತಾರೆ. ಅಲ್ಲಿ ಇನ್ನೂ ಹೆಚ್ಚಿಗೆ ಶಕ್ತಿ ಪ್ರಮಾಣದಲ್ಲಿ ವಿಶ್ವಶಕ್ತಿ ಹರಿತಾ ಇರುತ್ತೆ. ಅಲ್ಲಿ ಕುಂತ್ಕೊಂಡು ನಾವು ಧ್ಯಾನ ಮಾಡಿದರೆ ಅದ್ಭುತವಾದ ಎಕ್ಸ್ಪೀರಿಯನ್ಸಸ್ ನಾವು ಪಡಿಬೋದು. ಸ್ನೇಹಿತರೆ, ಇದೆಲ್ಲ ನಾನು ಹೇಳಿದ್ದು ನೀವು ವಿಜುವಲ್ ಆಗಿ ನೋಡಬೇಕು ಅಂತ ಇಚ್ಛೆ ಇದ್ದರೆ ಯೂಟ್ಯೂಬ್ ಗೊತ್ತಿದೆಯಲ್ಲ ನಿಮಗೆ, ಮತ್ತು ಯೂಟ್ಯೂಬ್ನಲ್ಲಿ ಹೋಗಿ ನೀವು ಸ್ಪಿರಿಚುವಲ್ ರಿಯಾಲಿಟಿ ಅಂತ ಟ್ಯಾಪ್ ಮಾಡಿ. ಏನು ಬರುತ್ತೆ? ಒಂದು 50 ನಿಮಿಷದ ವಿಡಿಯೋ ಇಂಗ್ಲೀಷ್, ಹಿಂದಿ, ತೆಲುಗು, ಕನ್ನಡ, ತಮಿಳು ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಬರುತ್ತೆ. ಧ್ಯಾನ ಅಂದರೆ ಏನು, ಧ್ಯಾನಕ್ಕೆ ಯಾವ ರೀತಿ ಕೂಡಬೇಕು, ಧ್ಯಾನದ ಬೆನಿಫಿಟ್ಸ್ ಏನು, ಅದರದ್ದು ಪರಿಣಾಮ ನಮ್ಮ ಶರೀರದ ಮೇಲೆ ಏನಾಗುತ್ತೆ, ಮತ್ತು ಆಲೋಚನೆಗಳಿದ್ದರೆ ಪ್ರವಾಹ ಹೆಂಗೆ ತಡೆಯುತ್ತೆ, ಆಲೋಚನೆಗಳು ಕ್ಲಿಯರ್ ಆದಮೇಲೆ ಹೆಂಗೆ ಪ್ರವಾಹ ನಮ್ಮ ಬಾಡಿ ಒಳಗೆ ಹೋಗುತ್ತೆ, ಇದೆಲ್ಲ ಕ್ಲಿಯರಾಗಿ ತೋರಿಸಿದ್ದಾನೆ. ಅದನ್ನು ನೋಡಿದರೆ ನಿಮಗೆ ಯಾವ ಡೌಟ್ ಇಲ್ಲದಂಗೆ ನೀವು ಪ್ರತಿ ದಿವಸ ಧ್ಯಾನ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನಿಮಗೆ ಗೈಡೆಡ್ ಮೆಡಿಟೇಷನ್ಸು, ಸೀನಿಯರ್ ಮಾಸ್ಟರ್ ಎಕ್ಸ್ಪೀರಿಯನ್ಸಸ್ಸು, ಅಂದರೆ ನಾವು ಮೊದಲು ಹೇಗಿದ್ದೀವಿ, ಧ್ಯಾನ ಮಾಡಿದ ಮೇಲೆ ಹೇಗಿದ್ದೀವಿ, ಇವೆಲ್ಲ ತಿಳಿಸೋದಕ್ಕೆ, ಒಂದು ಎಂಕರೇಜ್ಮೆಂಟ್ ಬರೋದಕ್ಕೆ, ಇನಿಷಿಯೇಷನ್ ಆಗೋದಕ್ಕೆ ಥೌಸಂಡ್ಸ್ ಆಫ್ ಸ್ಪೀಚಸ್ಸು ರೆಕಾರ್ಡಿಂಗ್ ಮಾಡಿದ್ದಾರೆ. ಇದರಲ್ಲಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಕನ್ನಡದಲ್ಲಿ ಬರ್ತಾವ, ತೆಲುಗುನಲ್ಲಿ ಬರ್ತಾವ, ಹಿಂದಿ, ಇಂಗ್ಲೀಷು, ನೀವು ಯಾವುದು ಕೇಳಿದರೆ ಅವೆಲ್ಲ ಬರುತ್ತೆ. PMC ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಮತ್ತು ಇಷ್ಟು ಸುಲಭವಾದದ್ದು ಧ್ಯಾನ ಮತ್ತು ದಿವಸ ಮಾಡೋಣ. ಓಕೆ, ಮತ್ತು ದಿನಾಲಿ ಮಾಡ್ತೀರಂತ ನಮ್ಮ ನಂಬಿಕೆ. ದಿನಾಲಿ ಮಾಡಿರಿ, ಆರೋಗ್ಯ ಪಡೆಯಿರಿ, ನಿಮಗೆ ಬೇಕಾಗಿದ್ದೆಲ್ಲ ಪಡೆಯಿರಿ. ಈಗ 1-2 ನಿಮಿಷ ಇಲ್ಲಿ ಧ್ಯಾನ ಮಾಡ್ಕೊಳ್ಳೋಣ. ನಾನು ಹೇಳಿದ ಪ್ರಕಾರ ಧ್ಯಾನ ಮಾಡಿ, ಕೇವಲ 2 ನಿಮಿಷ. ಯಾರು ನಾನು ಹೇಳೋ ತನಕ ಕಣ್ಣು ತೆಗಿಬೇಡಿ, ದಯಮಾಡಿ ನಾನು ಹೇಳಿದ ಮೇಲೆ ಕಣ್ಣು ತೆಗೀರಿ. ಪ್ರತಿ ಒಂದು ಸ್ಟೆಪ್ಪಿಗೆ ಕೂಡ ಒಂದು ರಿಸರ್ಚ್ ನಡೆದಿದೆ ಗುರುಗಳ ಹತ್ರ. ನಾವು ಈ ಕಾಲು ಕ್ರಾಸ್ ಮಾಡ್ಕೊಳ್ಳಿಲ್ದಂಗೆ ಹೀಗೆ ಇಟ್ಟರೆ 10% ಎನರ್ಜಿ ಕಾಲಿಂದ ಹೋಗುತ್ತೆ. ಕೈಗಳಿಗೆ ಜೋಡಿಸಿಲ್ಲ, ಹೀಗೆ ಇಟ್ಕೊಂಡಿದ್ದೀವಿ, 10% ಎನರ್ಜಿ ಕೈಗಳಿಂದ ಹೋಗುತ್ತೆ. ಕಣ್ಣು ತೆಗೆದಿವಿ, 80% ಹೋಗುತ್ತೆ. ಅದಕ್ಕಾಗಿ 3 ಲಾಕ್ ಮಾಡ್ತಾಯಿದ್ವಿ. ಕಾಲು ಲಾಕ್ ಮಾಡಿದ್ರು 10%, ಕೈಗಳು ಜೋಡಿಸಿದ್ವಿ 10%, ಕಣ್ಣು ಮುಚ್ಚಿದ್ವಿ 80%. 100% ಶಕ್ತಿ ಬಂದಿದ್ದು ನಮ್ಮ ಶರೀರದ ಒಳಗೆ ಇರುತ್ತೆ. ಅದಕ್ಕೋಸ್ಕರ ಇದು ಖಂಡಿತ ಈ ಸ್ಟೆಪ್ಸ್ ಫಾಲೋ ಮಾಡಲೇಬೇಕು. ಇನ್ನೊಂದು ಸ್ನೇಹಿತರೆ, ನಾವು ಮೆಡಿಟೇಷನ್ನಾಗಿ ಏನು ಮಾಡ್ತೀವಿ, ಕಣ್ಣು ಮುಚ್ತೀವಲ್ಲ, ಮತ್ತು ಈ ಕನ್ನಡಿಕೆ ಯಾಕೆ, ಕನ್ನಡಿ ತೆಗೆಯಲು ಬಗಲಿಟ್ಬಿಡಿ, ನಾಟ್ ನೆಸೆಸರಿ. ಮತ್ತು ನಾವು ಯಾವಾಗ ಕಣ್ಣು ತೆಗಿತೀವೋ ಆವಾಗ ಇಟ್ಕೊಂಬೋಣ. ಧ್ಯಾನ ಮಾಡುವಾಗ ಅದರದ್ದು ಯೋಗ್ಯತೆ, ಅದು ಉಪಯೋಗ ಇಲ್ಲ, ಅದಕ್ಕಾಗಿ ನಾವು ಬಗಲಿಗೆ ಇಟ್ಬಿಡಿ. ಸ್ನೇಹಿತರೆ, ನಾವು ಧ್ಯಾನ ಮಾಡುವಾಗ ಕೆಲವರಿಗೆ ಭುಜಗಳು ನೋವಿಡಿಯೋದು, ಹೊಟ್ಟೆಯಲ್ಲೇನೋ ತಿರಿದಂಗೆ ಆಗೋದು, ತಲೆನೋವು ಬರೋದು, ಇಂಥವಾಗ್ತಾವಲ್ಲ, ಏನು ಭಯಪಡಬೇಡಿ. ಯಾಕೆ ಅಂತಂದರೆ ನಮ್ಮ ಒಳಗಿರುವ ನೆಗೆಟಿವ್ಸು, ಕಲ್ಮಶ ಏನಿದೆ ಎಲ್ಲ ಹೊರಗೋಗೋ ಪ್ರಯತ್ನ ನಡೀತಾ ಇರುತ್ತೆ. ಅದಕ್ಕಾಗಿ ಆ ರೀತಿ ಆಗುತ್ತೆ. ಅದು ಏನು ಸೈಡ್ ಎಫೆಕ್ಟ್ ಅಲ್ಲ. ಧ್ಯಾನದಲ್ಲಿ ಯಾವ ಸೈಡ್ ಎಫೆಕ್ಟು ಬರೋಲ್ಲ. ಅದು ಕೇವಲ 2 ನಿಮಿಷ ಇರುತ್ತೆ, ಮತ್ತು 2-3 ದಿವಸ ಆಗ್ಬೋದು. ಎಲ್ಲ ನಿಮ್ಮ ಬಾಡಿ ಶುದ್ಧಿ ಆದಮೇಲೆ ಅಂಥ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಮತ್ತು ನಿಮ್ಮ ಧ್ಯಾನದಲ್ಲಿ ನಿಮಗೆ ಯಾರೋ ಗುರುಗಳು ಕಾಣ್ಬೋದು, ಯಾರೋ ದೇವರು ಕಾಣ್ಬೋದು, ನಿಮ್ಮ ಪೂರ್ವಿಕರು ಕಾಣ್ಬೋದು, ಹಿಮಾಲಯಕ್ಕೆ ಹೋಗಿರ್ಬೋದು, ಒಂದು ಮ್ಯೂಸಿಕ್ ಕಾಂಪಿಟೇಷನ್ ನೋಡ್ತಾ ಇರ್ಬೋದು, ಯಾವುದೋ ಒಂದು ಅನುಭವ ಪಡಿತೀರ. ಬಟ್ ಬೇಯಿಸಬೇಡಿ, ಇಂಥ ಅನುಭವ ಬೇಕು ಅಂತೇಳಿ. ಆ ಬಂದಿದ್ದನ್ನು ವೆಲ್ಕಮ್ ಮಾಡಿ, ಸ್ವಾಗತ ಮಾಡಿ, ಅದನ್ನು ಎಂಜಾಯ್ ಮಾಡಿ. ಅಷ್ಟೇ ಬಿಟ್ಟರೆ ಅವ್ರಿಗೆ ಬಂತು, ನನಗೆ ಈ ರೀತಿ ಬಂದಿಲ್ಲ, ಏನು ಬೇಡ. ನನಗೆ ಏನು ಬಂದರೆ ಅದನ್ನು ಸ್ವಾಗತ ಮಾಡೋದು. ಏನು ಬಂದಿಲ್ಲ, ಓಕೆ, ನಥಿಂಗ್ ಟು ವರಿ. ಏನು ಮಾಡಬೇಕು, ನಾವು 1 ವಾರ ಆದಮೇಲೆ, 10 ದಿವಸ ಆದಮೇಲೆ ಪರೀಕ್ಷೆ ಮಾಡ್ಕೋಬೇಕು. ನನ್ನಲ್ಲಿ ಏನು ಪರಿವರ್ತನೆ ಆಗಿದೆ, ಕೋಪ ಕಡಿಮೆ ಆಗಿದೆಯಾ, ದ್ವೇಷ ಕಡಿಮೆ ಆಗಿದೆಯಾ,
ಇವು ನೋಡಿಕೊಳ್ಳಿ, ಅದು ಇಂಪಾರ್ಟೆಂಟ್. ನಮಗೆ ಗೋಲು ಎಕ್ಸ್ಪೀರಿಯನ್ಸ್ ಅಲ್ಲ, ಅನುಭವ ಅಲ್ಲ, ನಾವು ಏನು ಪಡೆದಿದ್ದೀವಿ, ಏನು ಪರಿವರ್ತನೆ ಹೊಂದಿದ್ದೀವಿ, ಇದು ಇಂಪಾರ್ಟೆಂಟ್. ಇದನ್ನು ತಿಳ್ಕೊಂಡ್ರೆ ನೀವು ಅದರಲ್ಲಿ ಸಕ್ಸಸ್ ಆದಂಗೆ. ಮತ್ತು ಧ್ಯಾನದ ಮುದ್ರಾ ಅಂತೇಳಿ ಹೀಗೆ ಇಟ್ಕೊಬೋದು, ಅದು ಬೇರೆ ಕಡೆ ಮಾಡೋಣ. ಇಲ್ಲಿ ಗುರುಗಳು ಹೇಳಿದ ಪ್ರಕಾರ ನಾವು 100% ಶಕ್ತಿ ಪಡಿಬೇಕು ಅಂತಂದರೆ ಈ ಸ್ಟೆಪ್ಸ್ ನಾವು ಫಾಲೋ ಮಾಡಲೇಬೇಕು. ಧ್ಯಾನ ಮುಗಿದ ಮೇಲೆ ನಾವು ಎರಡೂ ಕೈಯನ್ನು ಬಿಚ್ಚಿ ಎರಡೂ ಕಣ್ಣಿನ ಮೇಲೆ ಇಟ್ಕೋಬೇಕು. ಯಾಕೆ ಅಂತಂದರೆ ಛಟ್ ಅಂತ ಕಣ್ಣು ತೆಗೆದುಬಿಟ್ರೆ ನಮ್ಮಲ್ಲಿ ಬಂದಿದ್ದ ಎಲ್ಲ ಶಕ್ತಿ ಎಲ್ಲ ಕಣ್ಣಿನಿಂದ ಹೊರಗೆ ಹೋಗ್ಬಿಡುತ್ತೆ. ನಾವು ಯಾವಾಗ ಈ ರೀತಿ ಒಂದು 5 ಸೆಕೆಂಡ್ ಇಟ್ಕೊತೀವೋ ಆವಾಗ ಆ ಶಕ್ತಿ ಎಲ್ಲ ನಮ್ಮ ಶರೀರದೊಳಗೆ ಹೋಗಿ ಮತ್ತೆ ಕಣ್ಣು ಓಪನ್ ಮಾಡುವಾಗ ಬೆರಳನ್ನು ನೋಡ್ತೀವಲ್ಲ, ಬೆರಳಿಗೆ ಒಂದು 5-10% ಶಕ್ತಿ ಬಂದಿರುತ್ತೆ. ಆ ಶಕ್ತಿ ಕೂಡ ನಮ್ಮ ಕಣ್ಣು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಬಾಡಿ ಒಳಗೆ ಕಳಿಸುತ್ತೆ. ಇದಕ್ಕಾಗಿ ಈ ಸ್ಟೆಪ್ಸ್ ತಪ್ಪದೆ ಫಾಲೋ ಮಾಡಬೇಕು. ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮೊದಲು ಮಾಡ್ತಾ ಹೋಗಿ, ಅದಕ್ಕಂತ ಹೆಚ್ಚಿಗೆ ಮಾಡಿದರೆ ನಿಮಗೆ ಹೆಚ್ಚಿಗೆ ಫಲ ಸಿಗುತ್ತೆ. ನೀವು ಬೇಕಾರಾಗಿ ಯಾವತ್ತೂ ಕೂಡಬೇಡಿ. ಯಾವಾಗ ನಿಮಗೆ ಟೈಮ್ ಸಿಕ್ಕರೆ ಆವಾಗ ಧ್ಯಾನ ಮಾಡಿಕೊಳ್ಳಿ. ಫ್ರೆಶ್ ಆಗಿರ್ತೀರಿ, ಯಾವ ಒತ್ತಡವಿಲ್ಲದಂಗೆ ಕೆಲಸ ಮಾಡಿಕೊಳ್ತೀರಿ. ಆನಂದವಾಗಿರೋದಕ್ಕೆ ಇದು ಒಂದು ಅದ್ಭುತವಾದ ಮಾರ್ಗ. ನೀವು ಇದನ್ನು ಪ್ರತಿ ದಿವಸ ಮಾಡಬೇಕು ಅಂತ ವಿನಂತಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.